ಹಾಯ್ ಗ್ಯಾಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾವೀಗ ಬೆಂಗಳೂರು ಹೊಂಟೇವಿ ಹುಬ್ಳಿ ಅಂತ. ನಮ್ದು ಟ್ರಿಪ್ ಇದಕ್ಕೆ ಕೇರಳ ತಮಿಳ್ನಾಡು ಟ್ರಿಪ್ಪಿಗೆ ಹೊಂಟೇವಿ. ಈಗ ಹುಬ್ಳಿ ಗಬ್ಬೂರು ಚೆಕ್ ಪೋಸ್ಟ್ ಕಡೆ ಇದ್ವಿ. ಈಗ ನೆಕ್ಸ್ಟ್ ಈಗ ಬೆಂಗಳೂರಿಗೆ ಹೋಗ್ಬೇಕು. ಈಗ ಹೋಗ್ತಾರೆ ಗಾಡಿ ನೋಡ್ರಿ. ಈಗ ಎಕ್ಸ್ಪಲ್ಸ್ ಈಗ ರೆಡಿ ಮಾಡ್ಸೇವಿ. ಬ್ಯಾಗ್ ಕಟ್ಟೇವಿ, ನಮ್ದು ಇಷ್ಟು ಬ್ಯಾಗ್ ಕಟ್ಟೇವಿ. ಈಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸೇವಿ. ನೋಡ್ಬೋದು ಗಬ್ಬೂರು ಅಲ್ಲೈತಿ. ಗಬ್ಬೂರು ಟೋಲಿಂದ ಈಗ ಹೊಂಟೇವ್ರಿ. ಈಗ ಬೆಂಗ್ಳೂರಿಗೆ ಹೋಗಿ ಇವತ್ತು ಸ್ಟೇ ಮಾಡಿ ನಾಳೆ ಹೋಗ್ತೀವಿ ತಮಿಳ್ನಾಡಿಗೆ. ನೋಡ್ರಿ, ಈಗ ಚಿತ್ರದುರ್ಗ ಸಮೀಪ ಬಂದೇವಿ. ಗಾಡಿ ಅಂತ್ರಿಗೆ ತಿರ್ಗಾಡಿ ಹೊಡೆದೇವ್ರಿ. 150 ಕಿಲೋಮೀಟ್ರ್ ಬಂದೇವಿ ಹುಬ್ಳಿಂದ. ತುಮಕೂರು 174 ಐತಿ, ಮೈಸೂರು 390, ಚೆನ್ನೈ 593. ನಾನ್ ಸ್ಟಾಪ್ ಬಂದು ಒಮ್ಮೆ ಚಿತ್ರದುರ್ಗಕ್ಕೆ ತರಬೇವ್ರಿ. ಏನಂದರೂನು ಹಾಗೆ ನೀ ನಂಗೆ ಅಲ್ಲವಾ. ಮುಂದೆ ಈಗೇನು ಹೇಳಿದೆ? This is my kaka. Next. Done. Subscribe my channel. Subscribe and like to my channel. And comment what is her name. Next. ಏನು ಮಾಡಬಿಟ್ಟೆ ಹೋಗಿ? I'm starting my car. Brum brum brum. Bye. ರೆಡಿ ಮಾಡೇವ್ರಿ. ಈಗ ಫುಲ್ ಬ್ಯಾಗಿಗೆ ಕಟ್ಟೇವಿ. ಇಲ್ಲಿಂದ ಸೀದಾ ಈಗ ತಮಿಳ್ನಾಡಿಗೆ ಹೋಗ್ತೀವಿ. ಇದೊಂದು ಎಕ್ಸ್ಪಲ್ಸಿಂಗ್ ರೆಡಿ ಮಾಡೇವಿ. ನಮ್ದು ಬುಲೆಟ್ ಒಂದು ಹಿಂಗೆ ರೆಡಿ ಮಾಡೇವಿ. ಹಿಂದೆಲ್ಲ ಫುಲ್ ಪ್ಯಾಕ್, ಬಂಜಿ ಜಂಪಿಂಗ್ ಅದು ಹಾಕಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟೇವಿ. ಚೊಕ್ಕ ಹೆಲ್ಮೆಟ್ ಅದು ಚೊಕ್ಕ ತೊಗೊಬಿಟ್ಟಾರ ಚೇತನ. ಇಲ್ಲಿಂದ ಈಗ ಸೀದಾ ಸ್ಟಾಪ್ ಅತ್ತಿಬೆಲ್ ಸ್ಟಾಪ್. ಎಲ್ಲೂ ಹೋಗಬೇಡ ನೀ ನಂಗೆ ಅಲ್ಲವಾ. ಬೆರಳಲ್ಲಿ ಬೆರಳಿಟ್ಟು ಎಣಿಸೋಣ ತಾರೇನಾ. ಮೋಹಕ್ಕೆ ಇಲ್ಲಿಗ ಕಲಿಸೋಣ ಭಾಷೆನಾ. ಹಾಗೆ ನೀ ನಂಗೆ ಅಲ್ಲವಾ, ನೀ ನಂಗೆ ಅಲ್ಲವಾ. ಬೇಲಿಗೆ ಬಂದೇವ್ರಿ. ಈಗ ಕರ್ನಾಟಕದ ಲಾಸ್ಟ್ ಬೌಂಡ್ರಿ ಇದೆ. ಇಲ್ಲಿಂದ ಮುಂದೆ ತಮಿಳ್ನಾಡು ಸ್ಟಾರ್ಟ್. ಅದು ಟೋಲ್ ಕಾಣದಲ್ರಿ, ಅಲ್ಲಿಗೆ ಮುಗಿತಾ. ಅಲ್ಲಿಂದ ಇತ್ತ ಮುಂದೆ ಪೂರ್ತಿ ತಮಿಳ್ನಾಡು, ಅತ್ತ ಕರ್ನಾಟಕ. ಫಸ್ಟ್ ಸ್ಟಾಪ್ ಇಲ್ಲಿ ಅತ್ತಿಬೆಲ್ದಾಗ ಮಾಡೇವಿ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಅರುಣಾಚಲ್. ಟೋಲ್ ಕಡೆ ಒಂದು ರೂಮ್ ಕೊಟ್ಟಾರ. ಇಲ್ಲಿ ಟೋಲ್ ರೂಮ್ದಾಗ ಮಕ್ಕೊಂಡು ರಾತ್ರಿ 2 ಗಂಟೆಗೆ ಬಂದೀವಿ. 3 ಗಂಟೆಗೆ ಕರೆಕ್ಟಾಗಿ ಮಕ್ಕೊಂಡವ್ರು ಫುಲ್. ಇಲ್ಲಿಂದ ಅರುಣಾಚಲೇಶ್ವರ ಟೆಂಪಲ್ ಒಂದು 30 ಕಿಲೋಮೀಟ್ರ್ ಐತಿ. ಅಲ್ಲಿ ಹೋಗಿ ಸಿಗ್ತೇವೆ. ಕುಡ್ದು ಬಂದ್ರೆ ನೋಡ್ರಿ ಇವ್ರು ಹೋಗಿ ಟೋಲ್ದಾಗ. ಇಲ್ಲಿ ಗಾಡಿ ಮತ್ತು ಪ್ಯಾಕ್ ಮಾಡಿ ನಿಂದಿರ್ಸೀವಿ. ಫುಲ್ ಬ್ಯಾಗಿಗೆ ಕಟ್ಟಿ ಇಲ್ಲಿಂದ ಸೀಗ ಅರುಣಾಚಲಂ ಹೋಗ್ತಾರೆ. ಈಗ ಅರುಣಾಚಲ ದೇವಾಲಯ ಅಲ್ಲಿ ಹೋಗ್ತೀವಿ. ಊರಿಸಲೇ ನಿನ್ನ ನೆನಪನು ನೀನೇ ಇಲ್ಲದ. ಅರುಣಾಚಲೇಶ್ವರಕ್ಕೆ ಈಗ ಜಸ್ಟ್ ಬಂದು ರೀಚ್ ಆಗೇವಿ. ಮಾರ್ನಿಂಗ್ ದರ್ಶನಕ್ಕೆ ಈಗ ಇಬ್ರು ಹೋಗ್ಯಾರ, ಇನ್ನಿಬ್ರು ಇಲ್ಲಿದ್ದೇವೆ. ಅವ್ರು ಬಂದ ಮೇಲೆ ನಾವು ಹೋಗ್ತೀವಿ ಮತ್ತು ದರ್ಶನಕ್ಕೆ.
ದರ್ಶನ ಮಾಡ್ಕೊಂಡ್ಬಂದೀವಿ ರೀ. ಗುಡಿ ಒಳಗೆ ಫೋನ್ ಅಲೋ ಇದ್ರಕ್ಕಿಲ್ಲ. ಈಗ ರಿಟರ್ನ್ ವಾಪಸ್ ಇದಕ್ಕೆ ಹೊಂಟೀವಿ ತಂಜಿಗೆ. ಇಲ್ಲಿ ನಾಷ್ಟ ಮಾಡ್ತೇವೆ. ನಾಷ್ಟ ಮಾಡಿ ಈಗ ತಂಜಾವೂರು ಹೋಗ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಂಜೆಗೆ ಅನಸಲೆ ಉಳಿದ ಕವಿತೆಯ ಸಾಲು ಹೇಳಲಿ ಯಾರಿ. ಇದಕ್ಕೆ ಬಂದಿದ್ದೀವಿ, ತಮಿಳ್ನಾಡಲ್ಲಿದ್ದು ಒಂದು ಗುಡಿಗೆ ಬಂದಿದ್ದೀವಿ, ಗಂಗಿಕೊಂಡ. ಈ ಗುಡಿದ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಗಂಗಿಕೊಂಡದ್ದು ಇದ್ರದ್ದು ನೋಡ್ರಿ ಹೆಂಗೈತೆ ಅಂತೇಳಿ ತೋರಿಸ್ತಾನೆ. ಇಲ್ಲಿರೋ ತಮಿಳ್ನಾಡಿನ ಅರಿಯಾಲೂರು ಜಿಲ್ಲೆಯಲ್ಲಿರುವ ಗಂಗೈಕೊಂಡ ಚೋಳೈಪುರಂ 11ನೇ ಶತಮಾನದಲ್ಲಿ ರಾಜೇಂದ್ರ ಚೋಳ ನಿರ್ಮಿಸಿದ ಭವ್ಯ ಶಿವ ದೇವಾಲಯವಾಗಿದೆ. ಇದು ತನ್ನ 55 ಮೀಟರ್ ಎತ್ತರದ ಗೋಪುರದ 13 ಅಡಿ ಎತ್ತರದ ಶಿವಲಿಂಗ ಮತ್ತು ಸೂಕ್ಷ್ಮ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಇದು ಚೋಳರ ವಾಸ್ತುಶಿಲ್ಪದ ಅದ್ಭುತವಾಗಿದ್ದು ಗಂಗಾ ನದಿಯ ವಿಜಯದ ಸಂಕೇತವಾಗಿ ನಿರ್ಮಿತವಾಗಿದೆ. ಇದನ್ನು ಸ್ಥಾಪನೆ ಮಾಡಿದವರು ಈ ದೇವಾಲಯ ರಾಜೇಂದ್ರ ಚೋಳ 1012 ತನ್ನ ಗಂಗಾ ನದಿ ಅಡಿ ಎತ್ತರದ ಬೃಹತ್ ಶಿವಲಿಂಗವಿದೆ. ಶಿಲ್ಪಕಲೆ ಈ ದೇವಾಲಯವು ಚೋಳರ ಕಲೆ ಮತ್ತು ಸಂಸ್ಕೃತಿ ಮತ್ತು ಯುದ್ಧ ವಿಜಯಗಳನ್ನು ಕಥೆಯನ್ನು ಸಾರುತ್ತಿದೆ. ನೋಡ್ರಿ, ಇದಷ್ಟು ದೊಡ್ಡ ಬಸವಣ್ಣ ಐತಿ. ಇಲ್ಲಿ ಒಳಗೆ ದೊಡ್ಡದೊಂದು ಶಿವಲಿಂಗ ಐತಿ. ಚೋಳರ ಕಾಲದಾಗ ಕಟ್ಟಿದ್ರಿ. ಇದು ಗಂಗಾ ನದಿ ಇದ್ರ ಸಂಬಂಧ ಬಹಳ ದೊಡ್ಡ ಗುಡಿ ಐತಿ. ಈಗ ಕುಂಭಕೋಣದಲ್ಲಿರೋ ವಿಜೇಂದ್ರ ಸ್ವಾಮಿ ಮಠಕ್ಕೆ ಬಂದೇವಿ. ಇಲ್ಲಿ ಬೇಕ್ರಿ ಅಂತಾನು, ಇಲ್ಲಿ ಚೈತಾಲಿ ಅಂತಾನು. ಕುಂಭಕೋಣಂ ಸ್ವಾಮಿ ಮಠ, ವಿಜಯನಗರ ಸ್ವಾಮಿ ಮಠ, ವಿಜೇಂದ್ರ. ಇಲ್ಲಿಂದ ನೆಕ್ಸ್ಟ್ ತಂಜಾವೂರು ಹೋಗ್ಬೇಕ್ರಿ. ಇಲ್ಲಿಂದ 40 ಕಿಲೋಮೀಟ್ರ್ ಐತೆ ತಂಜಾವೂರು. ಆದರೆ ಟೈಮ ಕವರ್ ಆಗವಲ್ದು. ನೀನು ಮಕ್ಕೊಂಡಂಗೆ ಇದ್ರಾಗ ಮಕ್ಕೋದು ಇವತ್ತು. ಮಠ ಹಂಗೈತೆ ನೋಡ್ತಿದ್ದ. ಟೆಲ್ ಮಿ ಅಬೌಟ್ ದಿಸ್ ಮಠ. ಇವರು ರಾಘವೇಂದ್ರ ಸ್ವಾಮಿಗಳು ಇದ್ದಾರಲ್ಲ, ಅವ್ರ ಗುರುಗಳ ಮಠ ಇದು. ಜೋರು ಹೇಳು. ಜೋರು ಹೇಳ. ರಾಘವೇಂದ್ರ ಸ್ವಾಮಿಗಳು ಇದ್ದಾರಲ್ಲ, ಹಾಂ, ಅವ್ರ ಗುರುಗಳ ಮಠ ಇದು. ರಾಘವೇಂದ್ರ ಸ್ವಾಮಿಗಳ ಗುರುಗಳ ಮಠ. ಇದ ಮೇನ್. ವಿಜಯೇಂದ್ರಗ ಅವ್ರ ಗುರುಗಳು. ಕಲ್ಯಾಣಿ ಮಠದಾಗ ದರ್ಶನ ಒಂದು ಮಾಡಿಬಿಟ್ರಿ, ಮುಗಿದು ಹೊತ್ತು ಕ್ಲೋಸ್ ಐತಿ. ಇಲ್ಲೇ ಕಿಟಕಿಯಾಗ ನೋಡಿ ಬೃಂದಾವನ ಇದು. ಅವರು ಜೀವಂತ ಆಗ್ಯಾರ. ಜೀವಂತ ಸಮಾಧಿ ಆಗ್ಯಾರ ಅವರು. ಓಕೆ. ತಂಜಾವೂರ್ದು ಪ್ಯಾಲೇಸ್ ರೀ ಇದು. ಹೆಂಗೈತೆ ನೋಡ್ರಿ ಆರ್ಕಿಟೆಕ್ಚರ್ ಎಲ್ಲ. ತಂಜಾವೂರು ಪ್ಯಾಲೇಸ್ ಇದ್ದ ಮೇನ್ ಪ್ಯಾಲೇಸ್ ಇದೆ. ಬಾಜು ಲೈಬ್ರರಿ ಐತಿ. ಪ್ಯಾಲೇಸ್ ಹೆಂಗೈತೆ ನೋಡ್ರಿ ಇದು. ನಟರಾಜ ಹಾಲ್ ರೀ ಇದು. ತಂಜಾವೂರು ಪ್ಯಾಲೇಸ್ದಾಗಿರೋದು ನಟರಾಜ ಹಾಲ್. ಹಿಂಗೈತೆ ನೋಡ್ರಿ. ಎಲ್ಲ ಟೈಪದ್ದು ಇವು ನಟರಾಜನು ಅವತಾರ ಅದಾವ. ಮ್ಯೂಸಿಯಂ ಟೈಪ್ ಮಾಡ್ಯಾರ ಇದು. ಚಲೋ ಐತ್ರಿ, ಬರ್ಬೋದು. ಮಸ್ತ್ ಐತೆ ನೋಡ್ರಿ, ಬರ್ರಿ. ಬಂದೇವ್ರಿ ಸರಸ್ವತಿ ಮಹಲ್ ಲೈಬ್ರರಿ. ಇದು ಪ್ಯಾಲೇಸ್ ಬಾಜುನ ಐತಿ. ಇದು ಮ್ಯಾಗ ನೋಡ್ರಿ ಆರ್ಟ್ ಹೆಂಗೈತಿ ಎಲ್ಲ. ಇಲ್ಲಿ ಒಳಗೆ ಆಡಿಯೋ ವಿಜುವಲ್ ಐತಿ.
ಈಗ ನೋಡ್ರಿ ನಾವು ಬಂದೇವಿ ತಂಜಾವೂರ್ದ ಫೇಮಸ್ ಬೃಹದೇಶ್ವರ ಟೆಂಪಲ್. ಇದು 11ನೇ ಶತಮಾನದಾಗ ಚೋಳರು ನಿರ್ಮಿಸ್ಯಾರ್ರಿ. 216 ಅಡಿ ಎತ್ತರದ ವಿಮಾನ ಗೋಪುರ ಮತ್ತು ಏಕಶಿಲಾನಂದಿಗೆ ಹೆಸರಾಗಿರುತ್ತದೆ ಇದೆ. ದೇವಾಲಯ ಮೇಲ್ಭಾಗಿರುವ ಸುಮಾರು 80 ಟನ್ ತೂಕದ ಕಲ್ಲು ಆಧಾರವಿಲ್ಲದೆ ನಿಂತಿರ್ತೈತೆ ರೀ ಇದು. ಪೂರ್ತಿ ಗ್ರಾನೈಟ್ಲೇ ಆಗೈತೆ ನೋಡ್ರಿ ಇದು ಗುಡಿ. ಗ್ರಾನೈಟ್ಲೇ ಮಾಡ್ಯಾರ್ರಿ ಬೃಹದೇಶ್ವರ ಟೆಂಪಲ್. ಭಾರಿ ಐತ್ರಿ. ಅಲ್ಲಿ ಮುಂದೆ ಕಾಣ್ತದೆ ನೋಡ್ರಿ ನಂದಿ. ನಂದಿದ ಮ್ಯಾಗ ದೊಡ್ಡ ಗೋಪುರ ಐತಿ. ಭಾಳ ದೊಡ್ಡವಾದ ದೇವಸ್ಥಾನ. ಇಲ್ಲಿ ಒಂದು ಗೋಪುರ ಐತ್ರಿ ಬ್ಯಾಕ್ ಸೈಡ್. ಒಳಗೆ ನಂದಿ ಐತ್ರಿ. ಮುಂದೆ ನಂದಿ ತೋರಿಸ್ತಾರೆ ನಿಮ್ಗೆ. ನಂದಿ ದೊಡ್ಡ ನಂದಿ ಇದೆ ಇಲ್ಲಿ. ಮೇನ್ ಗುಡಿ ಇದ್ರಿ. ಒಳಗೆ ಮೂರ್ತಿ ಐತ್ರಿ ಶಿವಂದ. ಮೇನ್ ಗುಡಿ ಅವಾಗಿನ ಕಾಲದಾಗ ಇಷ್ಟು ದೊಡ್ಡ ಗುಡಿ ಕಟ್ಟಾರ್ರಿ ಇದು. ಇದು ಗುಡಿ ಎಷ್ಟು ದೊಡ್ಡದೈತೆ ಅನ್ನೋದು ನೋಡ್ರಿ. ಎಷ್ಟು ಅಗಲ, ಎಷ್ಟು ಉದ್ದ, ಭಾಳ ದೊಡ್ಡ ಗುಡಿ ಇದ್ರಿ ಇದು. ನೋಡ್ರಿ ಶಿಲ್ಪಕಲೆ ಹೆಂಗೆ ಮಾಡ್ಯಾರ ಅವಾಗ. ಇಲ್ಲಿ ಗಣಪತಿ ಗುಡಿ ಐತಿ. ರಶ್ಶೂ ಅಷ್ಟೇನಿಲ್ಲ ಸಂಜೆ ವೇಳೆ. ಸರೌಂಡಿಂಗ ಒಂದು 4-5 ಎಕರೆ ಇರ್ಬೇಕ್ರಿ ಇದು. ಅಷ್ಟು ದೊಡ್ಡ ಗುಡಿ. ಪೂರ್ತಿ ಎಲ್ಲ ಭಾರಿ ಮಾಡ್ಯಾರ. ತಂಜಾವೂರು ಬೃಹದೇಶ್ವರ ಟೆಂಪಲ್ ರೀ ಇದು. ಬೃಹದೇಶ್ವರ ಟೆಂಪಲ್ ಭಾಳ ದೊಡ್ಡದೈತ್ರಿ ಗುಡಿ. ಆ ಸೈಡು ಗುಡಿಗಳು ಅದಾವು. ಇಲ್ಲಿಂದ ಈಗ ನೆಕ್ಸ್ಟ್ ಈಗ ಊಟ ಮಾಡೇವ್ರಿ. ಇಲ್ಲಿಂದ ನೆಕ್ಸ್ಟ್ ಈಗ ಮಧುರೈ ಹೋಗ್ತೀವಿ. ಮಧುರೈಗೆ ಹೋಗಿ ಸ್ಟೇ ಮಾಡ್ತೇವೆ. ಇಲ್ಲಿಂದ 180 ಕಿಲೋಮೀಟ್ರ್ ಐತ್ರಿ ಮಧುರೈ. ಬೈಕ್ ಟ್ರಿಪ್ ಬಂದು ವಾವ್ ನೋಡ್ರಿ ಲೈಟಿಂಗ್ ಹಾಕಿದ್ರೆ ಹೆಂಗೆ ಕಾಣತ್ತೆ. ಫುಲ್ಲ ಮಸ್ತ್ ಲೈಟಿಂಗ್ ಭಾರಿ ಹಾಕ್ಯಾರಲ್ಲ. ಇದು ಮಾಡ್ಯಾರ ಲೈಟಿಂಗ್ ನೋಡಿ. ಈಗ ಮಸ್ತ್ ಕಾಣತ್ತದ ಲೈಟಿಂಗ್ ಹಾಕಿದ್ಮ್ಯಾಗೂ. ಭಾಳ ದೊಡ್ಡ ಟೆಂಪಲ್ ಐತ್ರಿ ಇದು. ನೋಡ್ರಿದ್ದ ಎಷ್ಟು ಪೂರ್ತಿ ಸರೌಂಡಿಂಗ್ ಹೊಡೆದ್ರೂ ಮುಗಿವಲ್ರಿ ಟೆಂಪಲ್. ಅಲ್ಲಿ ಎಂಟ್ರೆನ್ಸ್ ಇದೆ. ಅಲ್ಲಿ ಕಾಣೋದು ಎಂಟ್ರೆನ್ಸು. ಅಲ್ಲಿಂದ ಹಿಂಗೆ ರೌಂಡ್ ಹಾಕ್ಕೊಂಬಂದ್ರು ಇನ್ನೂ ಮುಗಿವಲ್ದು. ಅಷ್ಟು ದೊಡ್ಡ ಟೆಂಪಲ್ ಐತ್ರಿ ಇದು. ನೋಡ್ರಿ ಟೆಂಪಲ್. ಬಿಗ್ಗೆಸ್ಟ್ ಟೆಂಪಲ್ ಇನ್ ತಂಜಾವೂರ್. ಒಳಗೆ ಹೋಗೋರು ನಮ್ಮ ಮಂಜು ಅಲ್ಲೇ ಹೋಗ್ಬಾ ಡೈರೆಕ್ಟ್ ಮುಂದೆ. ನೋಡ್ರಿ ಹೆಂಗೆ ಟೆಂಪಲ್. ನೀವು ಒಮ್ಮೆ ಬಂದು ವಿಸಿಟ್ ಮಾಡೋರಿ. ಚಲೋ ಐತೆ ಟೆಂಪಲ್. ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವಾಗ ತಂಜಾವೂರಿಂದ ಮಧುರೈಗೆ ಪ್ರಯಾಣ ಮಾಡ್ತಾ ಇದ್ದೇವೆ. ನೈಟ್ ರೈಡ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ. ಮಾರ್ನಿಂಗ್ ರೈಡ್ ಅಂತೂ ಇತ್ತು ಒಂದು ರೇಂಜ್ಗೆ. ಬಟ್ ಬಿಸಿಲು ಜಾಸ್ತಿ, ಜಗ್ಗಿ ಬಿಸಿಲು ಇತ್ತು. ಅದ್ರ ಸಂಬಂಧ ಈಗ ತಂಜಾವೂರಿಂದ ಮಧುರೈಗೆ ಹೊಂಟೇವೆ. ಟೋಟಲ್ ಎಷ್ಟು ಕಿಲೋಮೀಟ್ರ್ ದೋಸ್ತ? 474 ಹಾಂ 474 ಕಿಲೋಮೀಟರ್. ಹಾಂ ಬೆಂಗಳೂರು ಟು ತಂಜಾವೂರು. ಹಾಂ ಈಗ ಅಲ್ಲಿಂದ 180 ಕಿಲೋಮೀಟ್ರ್. ತಂಜಾವೂರಿಂದ ಮಧುರೈ 180 ಕಿಲೋಮೀಟರ್ಸ್.